ರಾಜ್ಯ ರಾಜಕಾರಣದಲ್ಲಿ ನಾಯಕತ್ವ ಬದಲಾವಣೆಯ ಚರ್ಚೆಗಳು ನಡೀತಾ ಇರುವ ಸಂದರ್ಭದಲ್ಲೇ ಎರಡು ಬೆಳವಣಿಗೆಗಳಾದವು. ಒಂದು, ಕೆಪಿಸಿಸಿ ಅಧ್ಯಕ್ಷ ಡಿ.ಕೆ. ಶಿವಕುಮಾರ್ ಅವರು ಅಸ್ಸಾಂ ವಿಧಾನಸಭಾ ಚುನಾವಣೆಗಳ ವಿಶೇಷ ವೀಕ್ಷಕರಾಗಿ ನೇಮಕಗೊಂಡದ್ದು. ಇನ್ನೊಂದು, ಇವತ್ತು ನಡೆದ ಬೆಳವಣಿಗೆ, GBA ಚುನಾವಣೆಗೆ ಸುಪ್ರೀಂ ಕೋರ್ಟ್ ಗಡುವು ನಿಗದಿ ಮಾಡಿದ್ದು. ನಾಯಕತ್ವ ಬದಲಾವಣೆಯ ವಿಷಯದ ಬಗ್ಗೆ, ಚರ್ಚೆಯ ಬಗ್ಗೆ ಇದರ ಪರಿಣಾಮ ಏನು, ಇವುಗಳ ಪರಿಣಾಮ ಏನು? ಸ್ವಲ್ಪ ಹೊತ್ತಿಗೆ ಮುಂಚೆ ಆ ಚರ್ಚೆ ನಮ್ಮ ಮಧ್ಯದಲ್ಲಿ ಬಂದು ಹೋಯಿತು. ಅದರ ಅರ್ಥ GBA ಚುನಾವಣೆಗಳ ಮುಗಿಯೋ ತನಕ ನಾಯಕತ್ವ ಬದಲಾವಣೆಯ ಚರ್ಚೆಗಳಿಲ್ವಾ ಅಂತ. ಮೊದಲು ಸಿದ್ದರಾಮಯ್ಯನವರ ಹೊಸ ರೆಕಾರ್ಡ್ ಫಾರ್ಮ್ ಆಗುವುದರ ಚರ್ಚೆ ಇತ್ತು. ಅದಾದ ನಂತರ ಬಜೆಟ್ ಮಂಡನೆಯಾಗುವ ಚರ್ಚೆ, ಅದಾದ ಮೇಲೆ 5 ಸ್ಟೇಟ್ ಎಲೆಕ್ಷನ್ನಿನ ಚರ್ಚೆ, ಈಗ BBMP ಚುನಾವಣೆ. ನಾಯಕತ್ವ ಬದಲಾವಣೆ, ಮುಖ್ಯಮಂತ್ರಿ ಆಗುವ ಪ್ರಶ್ನೆ ಬಂದಾಗ GBA ಚುನಾವಣೆ ಮುಗಿಲಿ ಅನ್ನತ್ತ ಹೈಕಮಾಂಡು. ಕಾಂಗ್ರೆಸ್ ಪಾಳಯದಲ್ಲಿನ ಚರ್ಚೆ ಇದು. ಈ ಮಧ್ಯೆ DCM ಡಿ.ಕೆ. ಶಿವಕುಮಾರ್ ಅವರ ದೆಹಲಿ ಪ್ರವಾಸದ 2 ದಿನಾಂಕಗಳು ಬಂದಿದ್ದಾವೆ. 16ನೇ ತಾರೀಖು ಒಮ್ಮೆ ಡಿ.ಕೆ. ಶಿವಕುಮಾರ್ ಅವರು ದೆಹಲಿಗೆ ಹೋಗ್ತಾ ಇದ್ದಾರೆ. ಅದಾದ್ಮೇಲೆ 22ನೇ ತಾರೀಕು ಇನ್ನೊಮ್ಮೆ ಹೋಗ್ತಾರೆ. ಈ 2 ದೆಹಲಿ ಪ್ರವಾಸಗಳು ಅಸ್ಸಾಂ ಚುನಾವಣೆಯ ಚರ್ಚೆ ಮಾಡೋದಕ್ಕೆ. ಹದಿನಾರನೇ ತಾರೀಕು ರಾಹುಲ್ ಗಾಂಧಿ ಅವರ ಸಮಯ ಕೇಳಿದಾರಂತೆ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು. ಹದಿನಾರಕ್ಕಾಗದೆ ಹೋದ್ರೆ 22ನೇ ತಾರೀಖಿಗಾದರೂ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಫೆಬ್ರವರಿ ಫೆಬ್ರವರಿ ಅಂತ್ಯದ ಒಳಗಡೆ ಬಜೆಟ್ ಮಂಡಿಸುವ ಉತ್ಸಾಹದಲ್ಲಿದ್ದಾರೆ. ಅವರಿನ್ನೇನು ಪೂರ್ವಭಾವಿ ಸಭೆಗಳನ್ನು ಆರಂಭಿಸಬೇಕು. ಅದಕ್ಕಿಂತ ಮೊದಲೇ ನಾಯಕತ್ವ ಬದಲಾವಣೆಯ ವಿಷಯದಲ್ಲಿ ಸ್ಪಷ್ಟನೆ ಬೇಕು, ಗೊಂದಲ ಬಗೆಹರಿಸಿ ಅಂತ ಡಿ.ಕೆ. ಶಿವಕುಮಾರ್ ಅವರು ದೆಹಲಿ ವರಿಷ್ಠರಿಗೆ ಕೇಳ್ತಾರೆ ಅಂತ ಚರ್ಚೆ.
ಗಂಟೆಗೂ ಹೆಚ್ಚು ಕಾಲ ನಡೆಯಿತು. ಸಂಕ್ರಾಂತಿಯ ನಂತರ ವರಿಷ್ಠರನ್ನ ಭೇಟಿಯಾಗಿ ಚರ್ಚಿಸುವ ಬಗ್ಗೆ ಡಿ.ಕೆ. ಶಿವಕುಮಾರ್ ಅವರು ಮಲ್ಲಿಕಾರ್ಜುನ ಖರ್ಗೆ ಅವರೆದುರು ಪ್ರಸ್ತಾಪಿಸಿದ್ರಂತೆ. ಅದಾದ ನಂತರ ಇಬ್ರು ಒಂದೇ ಕಾರಿನಲ್ಲಿ ಹೊರಟು. ನಮಗೆ ಯಾವಾಗ ಅವಶ್ಯಕತೆ ಬರುತ್ತೋ, ಯಾವಾಗ ಅವಶ್ಯಕತೆ ಇರುತ್ತೋ ಆಗ CM DCMನ ಕರಿತೀವಿ ಅಂದ್ರು ಮಲ್ಲಿಕಾರ್ಜುನ ಖರ್ಗೆ ಅವರು. ನಮಗೆ ಬೇಕಾದಾಗ ಕರಿತೀವಿ ಅಂದ್ರು. ನೋಡಿ, ಯಾವಾಗ ನಮ್ಗೆ ಅವಶ್ಯಕತೆ ಇರ್ತದೋ ಅವಾಗ ಕರಿತೀವಿ. 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 ನೋಡಿ, ಯಾವಾಗ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.